ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಬೆಂಡೆ ಗಿಡ ಮತ್ತು ಟೊಮೆಟೊ ಗಿಡಗಳನ್ನೆಲ್ಲ ನೆಟ್ಟಿದ್ನಲ್ಲ, ಹಾಗೆ ಮತ್ತು ಬಾಟ್ಲಲ್ಲಿ ನಾನು ಮೂಲಂಗಿ ಮತ್ತು ಕ್ಯಾರೆಟನ್ನು ಹಾಕ್ಕೊಟ್ಟಿದ್ನಲ್ಲ, ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ನಾನು ಆರೈಕೆಗಳನ್ನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ನಾನು ತರಕಾರಿ ಗಿಡಗಳನ್ನು ಹೇಗೆ ಬೆಳೆಸೋದು, ಬೀಜಗಳನ್ನು ಹೇಗೆ ಹಾಕೋದು ಎಲ್ಲವನ್ನು ವಿಡಿಯೋ ಮಾಡಿದ್ದೀನಿ. ಹಾಗೆ ತುಂಬ ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಹಾಗೆ ನೋಡಿ, ಇದು ಬೆಂಡೆ ಗಿಡ ತುಂಬ ಎತ್ತರ ಆಗಿಬಿಟ್ಟಿದೆ. ಆಲ್ರೆಡಿ ನನಗೆ ಅದಕ್ಕೆ ಮಣ್ಣನ್ನು ಹಾಕ್ಕೊಡ್ಲಿಕ್ಕೆ ಆಗಿರಲಿಲ್ಲ, ಸ್ವಲ್ಪ ಎತ್ತರ ಆಗಿಬಿಟ್ಟಿದೆ. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಎಷ್ಟು ಖುಷಿ ಕೊಡುತ್ತೆ. ನೋಡಿ, ಇಷ್ಟ ಆಗಿದೆ. ನಾನು ಆಲ್ರೆಡಿ ಟೊಮೆಟೊ ಗಿಡಗಳನ್ನೆಲ್ಲ ಪಿಂಚಿಂಗ್ ಮಾಡಿ ತೋರಿಸಿದ್ದೀನಿ. ಹಾಗೆ ಅದು ಲಿಕ್ವಿಡ್ಗಳನ್ನು ಕೂಡ ಹಾಕಿದ್ದೀನಿ. ನಾನು DAPಗಿಂತ ಅಧಿಕ ಶಕ್ತಿಶಾಲಿ ಅಂತ ಒಂದು ವಿಡಿಯೋನ ಮಾಡಿದ್ನಲ್ಲ, ಆ ಲಿಕ್ವಿಡನ್ನು ಹಾಕಿದ್ದೀನಿ. ಇನ್ನು ಮತ್ತೆ ಹಾಕಬೇಕು ಅದಕ್ಕೆ. ಹಾಗೆ ನಾವು 15 ದಿವಸ 8 ದಿವಸಕ್ಕೊಮ್ಮೆ ಬೇರೆ ಬೇರೆ ಲಿಕ್ವಿಡ್ಗಳನ್ನು ಹಾಕ್ತಾ ಬಂದರೆ ಗಿಡಗಳು ತುಂಬ ಚೆನ್ನಾಗಾಗತ್ತೆ. ಹಾಗೆ ನಾನು ಇನ್ನು ನೋಡಿ, ಕೆಳಗಡೆ ಅಂದರೆ ಸಸಿಗಳ ಅಕ್ಕಪಕ್ಕ ಇರುವಂಥ ಎಲ್ಲ ಗಿಡಗಳನ್ನು ಮತ್ತು ಕಳೆಗಳನ್ನೆಲ್ಲ ತೆಕ್ಕೊಂಡು ಅದಕ್ಕೆ ಮಣ್ಣನ್ನು ಹಾಕಿ ಕೊಡ್ತೀನಿ ನಾನು. ಈ ರೀತಿ ನಾವು ಆರೈಕೆಗಳನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ನೋಡಿ, ನಾವು ಕಾಲಕ್ಕೆ ತರಕಾರಿ ಗಿಡಗಳಿಗೆ ಮಣ್ಣನ್ನು ಏರಿಸಿ ಕೊಡಬೇಕಾಗುತ್ತೆ, ಅಂದರೆ ಮಣ್ಣನ್ನು ಎಕ್ಸ್ಟ್ರಾ ಹಾಕಿ ಕೊಡಬೇಕಾಗತ್ತೆ. ನಾನು ಇವತ್ತು ಈ ಗಿಡಕ್ಕೆ ಹೇಗೆ ಮಣ್ಣನ್ನು ಹಾಕಿ ಕೊಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ನನ್ನ ಜೊತೆ ನಮ್ಮ ಬೆಕ್ಕು ಕೂಡ ಮಣ್ಣನ್ನು ಹಾಕ್ಲಿಕ್ಕೆ ಬಂದಿದೆ. ನೋಡಿ, ನಾನು ಕಳೆಗಳನ್ನೆಲ್ಲ ತೆಕ್ಕೊಂಡು ಒಂದಷ್ಟು ಗೊಬ್ಬರಗಳನ್ನು ಹಾಕ್ಕೊಳ್ತೀನಿ. ನೋಡಿ, ನಾವು ಇದಕ್ಕೆ ಟೊಮೆಟೊ ಗಿಡಕ್ಕೆ ಸ್ವಲ್ಪ ಬೂದಿನೂ ಹಾಕಬೇಕಾಗತ್ತೆ, ಅಂದರೆ ಉಡ್ಯಾಶ್ ಕಟ್ಟಿಗೆಗಳಿಂದ ಮಾಡಿರೋ ಬೂದಿ. ಹಾಗೆ ಕೌಡಂಗ್ ಕಂಪೋಸ್ಟನ್ನು ತೊಗೊಂಡಿದ್ದೀನಿ. 2 ಪಾರ್ಟು ಕೌಡಂಗ್ ಕಂಪೋಸ್ಟ್ ತೊಗೊಂಡ್ರೆ 1 ಪಾರ್ಟ್ ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ತರಕಾರಿ ಗಿಡಗಳಿಗೆ ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡದೇ ಇರೋದ್ರಿಂದ ಆದಷ್ಟು ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರಗಳನ್ನೇ ಬಳಸ್ಕೋತೀನಿ. ಅದು ತುಂಬ ಕೆಮಿಕಲ್ ಗೊಬ್ಬರಕ್ಕಿಂತ ಪವರ್ಫುಲ್ ಆಗಿರುತ್ತೆ. ಹಾಗೆ ಇದು ಡ್ಯಾಶ್ ಅಂದರೆ ಕಟ್ಟಿಗೆಗಳಿಂದ ಮಾಡಿರುವಂಥ ಬೋದಿ. ಇದು 1 ತಿಂಗಳ ಹಳೆಯದಾಗಿರುವಂಥ ಬೋದಿನ ತಗೊಳ್ಳಿ, ಇಲ್ಲ ಅಂದರೆ ಗಿಡ ಸುಟ್ಟು ಹೋಗಿಬಿಡತ್ತೆ. ಮತ್ತು ಇದರಲ್ಲಿ ಕ್ಯಾಲ್ಸಿಯಂ, ನೈಟ್ರೋಜನ್ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ. ಹಾಗಾಗಿ ಈ ಬೂದಿನ ನಾವು ತರಕಾರಿ ಗಿಡಗಳಿಗೆ ಉಪಯೋಗಿಸೋದ್ರಿಂದ ಒಂದಷ್ಟು ಇಳುವರಿ ಹೆಚ್ಚಾಗುತ್ತೆ ಮತ್ತು ರೋಗಗಳು ಕಡಿಮೆ ಆಗತ್ತೆ. ಹಾಗಾಗಿ ನಾವು ಬೂದಿನ ಉಪಯೋಗಿಸೋದು ತುಂಬ ಒಳ್ಳೆಯದು ಎಲ್ಲ ಗಿಡಗಳಿಗೂ. ನಾನು ಅದನ್ನು ಹೇಗೆ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಹೇಳಿ, ತುಂಬ ಹಳೆ ವಿಡಿಯೋ. ಅದು ಸಿಕ್ಕಿಲ್ಲ ಅಂದರೆ ಮತ್ತೆ ಕೇಳಿ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಗಿಡದ ಸುತ್ತ ಅಂದರೆ ಒಂದು 2 ಅಥವಾ 3 ಇಂಚ್ ಬಿಟ್ಟು ನಾವು ಯಾವುದೇ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ. ಯಾಕಂದರೆ ನಾವು ಗೊಬ್ಬರಗಳನ್ನು ಹಾಕಿದಾಗ ಅದು ತುಂಬ ಪವರ್ಫುಲ್ ಆಗಿದ್ರೆ ಸುಟ್ಟು ಹೋಗ್ಬಿಡತ್ತೆ ಗಿಡಗಳು. ಗಿಡ ತುಂಬ ಸೂಕ್ಷ್ಮವಾಗಿರುತ್ತಲ್ಲ, ಹಾಗಾಗಿ ಯಾವುದೇ ಗೊಬ್ಬರನ ಹಾಕೋದು, ಬರೀ ಗೊಬ್ಬರನ ಹಾಕಬೇಕಾದ್ರೆ ನಾವು ಗಿಡನ ಬಿಟ್ಟು ಒಂದು ರಿಂಗ್ ಥರ ಮಾಡಿ ಹಾಕಬೇಕಾಗತ್ತೆ. ಅದಿಲ್ಲ ಅಂದರೆ ನಾವು ಗಿಡದ ಬುಡದಲ್ಲೇ ಹಾಕಿದರೆ ತರಕಾರಿ ಗಿಡ, ಹೂವಿನ ಗಿಡ ಯಾವುದಾದ್ರೂ ಅಷ್ಟೇ ಸುತ್ತೋಗ್ಬಿಡತ್ತೆ. ನೋಡಿ, ಈ ರೀತಿ ಎಲ್ಲವಕ್ಕೂ ನೋಡಿ ಮತ್ತೆ ತೋರಿಸ್ತೀನಿ. ಒಂದು ರಿಂಗ್ ಥರ ಮಾಡಿ ಹಾಕಿ, ಸುತ್ತ ಹಾಕಿ. ನೋಡಿ, ನಾನಿಲ್ಲಿ 2 ಮುಷ್ಟಿ 3 ಮುಷ್ಟಿ ಆಗುವಷ್ಟನ್ನು ಹಾಕ್ತೀನಿ. ಮತ್ತು ಇನ್ನೊಂದು ಸಾರಿ ನಾವು ಇದಕ್ಕೆ ಗೊಬ್ಬರ, ಮಣ್ಣು ಇದೇ ರೀತಿ ಮಾಡಿ ಕೊಡಬೇಕಾಗತ್ತೆ. ನಾವು ನೆಲದಲ್ಲೇ ಮಣ್ಣಿದ್ರೆ, ಅಂದರೆ ಸೈಡಲ್ಲಿ ಮಣ್ಣಿದ್ರೆ ನಾವು ಅದನ್ನೇ ಏರಿಸಿ ಕೊಡ್ಬೋದು. ಆದರೆ ನಾನಿಲ್ಲಿ ನೆಟ್ಟಿರೋ ಜಾಗದಲ್ಲಿ ಸೈಡಿಗೆಲ್ಲ ಅಂದರೆ ಅಗದು ಕೊಡೋಕ್ಕಾಗಲ್ಲ. ಹಾಗಾಗಿ ನಾನು ಎಕ್ಸ್ಟ್ರಾ ಮಣ್ಣನ್ನೇ ಹಾಕ್ತೀನಿ. ಅದು ಯಾವ ರೀತಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೋಡಿ, ಎಲ್ಲ ಬೆಂಡೆ ಗಿಡಕ್ಕೆ ಸ್ವಲ್ಪ ಜಾಸ್ತಿನೇ ಗೊಬ್ಬರ ಹಾಕ್ತೀನಿ. ಯಾಕಂದರೆ ಈ ಬೆಂಡೆ ಗಿಡಕ್ಕೆ ತುಂಬ ಗೊಬ್ಬರ ಬೇಕಾಗತ್ತೆ. ಮತ್ತು ಬೆಂಡೆ ಗಿಡ ತುಂಬ ದಿನ ಕಾಯಿ ಇರುತ್ತೆ. ಆದರೆ ಟೊಮೆಟೊ ಗಿಡ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕಾಯಿ ಬಿಟ್ಟು ಆಮೇಲೆ ಬಿದ್ದು ಹೋಗುತ್ತೆ. ಹಾಗೆ ನಾವು ಇದಕ್ಕೆ ಈಗಲೇ ಸಪೋರ್ಟನ್ನು ಕೊಡಬೇಕು. ನಾನು ಈ ವಿಡಿಯೋದಲ್ಲಿ ಸಪೋರ್ಟನ್ನು ಕೊಡೋದನ್ನು ತೋರಿಸಿಲ್ಲ. ನೋಡಿ, ಈ ರೀತಿ ಎತ್ತಿ ನಾವು ಮಣ್ಣನ್ನು ಹಾಕಿ ಕೊಡ್ಬೋದು, ಕೊಚ್ಚಿ. ಆದರೆ ಇಲ್ಲಿ ಸೈಡಲ್ಲಿ ನಾನು ಕೋಳಿ ಕುಂಚು ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಮಣ್ಣನ್ನು ಕೊಡೋಕ್ಕಾಗಲ್ಲ. ಹಾಗಾಗಿ ಬೇರೆ ಕಡೆಯಿಂದನೇ ಮಣ್ಣನ್ನು ತಂದು ನಾನು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ನಾವು ಪಾಟಿಂಗ್ ಮಿಕ್ಸ್ನ ಹಾಕೋ ಅವಶ್ಯಕತೆ ಇರಲ್ಲ.
ನೆಲದಲ್ಲಿ ನೆಟ್ಟಾಗ. ಆದರೆ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟಾಗ ಇದಕ್ಕೆ ಪಾಟಿಂಗ್ ಮಿಕ್ಸ್ನ ಒಂದೇ ಹಾಕ್ಕೊಟ್ರೆ ಸಾಕಾಗತ್ತೆ, ಮತ್ತೆ ಗೊಬ್ಬರ ಮಣ್ಣನ್ನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಈ ರೀತಿ ಎಲ್ಲ ಗಿಡಗಳಿಗೂ ಒಂದಷ್ಟು ಮಣ್ಣನ್ನು ಹಾಕಿ ಕೊಟ್ಟಿದ್ದೀನಿ. ನೋಡಿ, ಗಿಡಗಳನ್ನು ಬುಡದಲ್ಲಿ ನಾವು ಮಣ್ಣನ್ನು ಹಾಕ್ಬೋದು. ನೋಡಿ, ಇಷ್ಟು ಎತ್ತರ ಬರೋ ಹಾಗೆ ನಾನು ಮಣ್ಣನ್ನು ಹಾಕಿದ್ದೀನಿ ಇಲ್ಲಿ. ನೋಡಿ, ಇಷ್ಟು ಎತ್ತರ ಮಣ್ಣನ್ನು ಹಾಕ್ಕೊಟ್ಟಿದ್ದೀನಿ. ಬೆಂಡೆ ಗಿಡಕ್ಕೆ ಇನ್ನೂ ಎತ್ತರವಾಗಿ ಮಣ್ಣು ಹಾಕ್ಕೊಟ್ಟಷ್ಟು ತುಂಬಾ ಚೆನ್ನಾಗಿ ಕಾಯಿ ಬಿಡತ್ತೆ. ತುಂಬಾ ಅಗಲವಾಗಿ ಎಲೆಗಳು ಆಗಿ ತುಂಬಾ ಚೆನ್ನಾಗಿ ಅದು ಕಾಯಿ ಬಿಡತ್ತೆ. ಹಾಗಾಗಿ ನೋಡಿ, ಈ ರೀತಿ ಹಾಕೋಬಹುದು. ನೀವು ಈಗ ಬೀಜಗಳನ್ನ ಹಾಕಿಲ್ಲ ಅಂದ್ರೆ ಈಗಲೂ ಕೂಡ ಹಾಕೋಬಹುದು ತರಕಾರಿ ಬೀಜಗಳನ್ನ. ಮತ್ತೆ ತುಂಬಾ ಚಳಿ ಬೀಳುವಾಗ ನಾವು ಹಾಕೊಂಡ್ರೆ ಅದು ಜರ್ಮಿನೇಟ್ ಅಷ್ಟೊಂದು ಚೆನ್ನಾಗಾಗಲ್ಲ, ಮತ್ತೆ ಬೆಳವಣಿಗೆ ಪ್ರಮಾಣ ಕೂಡ ಕುಂಠಿತ ಆಗಿರುತ್ತೆ. ಈಗ ನಾವು ಹಾಕೊಂಡ್ರೆ ಬೀಜಗಳನ್ನ ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು. ಅದಿಲ್ಲ ಅಂದ್ರೆ ನಾವು ಚಳಿ ಬೀಳೋ ಟೈಮಲ್ಲಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ನಮ್ಮ ಬೆಕ್ಕು ಬಾಳೆ ಮರದ ತುದಿಯಲ್ಲಿ ಹತ್ಕೊಂಡಿದೆ. ಆದರೆ ಈಗ ಮಳೆ ಬರ್ತಾ ಇರೋದ್ರಿಂದ ಒಂದಷ್ಟು ಗಿಡಗಳು ಹಾಳಾಗ್ಬಿಡ್ತು. ನಾನು ಎಷ್ಟು ಅಂತ ನಾವು ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೋಬಹುದು ಅಲ್ವಾ. ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡ ಎಲ್ಲ ಕೊಳ್ತು ಹೋಗ್ಬಿಡ್ತು, ಅಂದರೆ ಮಣ್ಣು ಸೇರಿ ಹಾಳಾಗ್ಬಿಡ್ತು. ಅದನ್ನು ನಾನು ರೀಪ್ಲಾಂಟಿಂಗ್ ಮಾಡಿ ಇರಲಿಲ್ಲ, ಹಾಗಾಗಿ ಕೆಲವು ಗಿಡಗಳು ಸತ್ತು ಹೋಗ್ಬಿಟ್ಟಿದೆ. ಇನ್ನು ಕೆಲವನ್ನ ನಾನು ರೀಪ್ಲಾಂಟಿಂಗ್ ಮಾಡ್ಕೋಬೇಕು. ಒಂದಷ್ಟು ಮಾಡ್ಕೊಂಡಿಲ್ಲ, ತುಂಬ ಟೈಮ್ ಅದಕ್ಕೆ ಅಂತ ನಾವು ಇಡೋಕೆ ಆಗಲ್ಲ ಕೆಲವೊಂದು. ನೋಡಿ, ಈ ರೀತಿ ನಾನು ಅಡಿಕೆ ಸಿಪ್ಪೆನ ಕೂಡ ಮುಚ್ಚಿ ಕೊಟ್ಟಿದ್ದೀನಿ. ಒಂದಷ್ಟು ಬೇರೆ ಬೇರೆ ಕೆಲಸಗಳಿರತ್ತಲ್ಲ, ಹಾಗಾಗಿ ನೋಡಿ ಅಡಿಕೆ ಸಿಪ್ಪೆನ ಮೇಲಿಂದ ಮುಚ್ಚಿ ಕೊಟ್ಟಿದ್ದೀನಿ. ಏನಾದರೂ ಮಲ್ಚಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗಿ ನಾವು ಗೊಬ್ಬರ ಹಾಕಿರೋದೆಲ್ಲ ಕಂಪೋಸ್ಟ್ ಆಗಿ ಗಿಡಗಳು ಹೀರ್ಕೊಳ್ಳುತ್ತೆ. ಹಾಗೆ ನೋಡಿ, ನಾನಿಲ್ಲಿ ಬಾಟ್ಲಲ್ಲಿ ಹಾಕ್ಕೊಂಡಿದ್ನಲ್ಲ, ಅದು ಇಷ್ಟೊದ್ರೊಳಗಡೆ ನಾನು ಈ ರೀತಿ ಮಾಡಬೇಕಾಗಿತ್ತು, ಆದರೆ ನಂಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ, ಹಾಗಾಗಿ ಮಾಡಿಲ್ಲ. ನೋಡಿ, ಇಲ್ಲಿ ನಾನು 4 ಸಸಿ 5 ಸಸಿ ಎಲ್ಲ ಹುಟ್ಟುಬಿಟ್ಟಿತ್ತು, ಹಾಗಾಗಿ ಅದನ್ನೆಲ್ಲ ಕಿತ್ತು ಬಿಡ್ತೀನಿ. 2 ಸಸಿನ ಮಾತ್ರ ಇಡ್ತೀನಿ. ಇನ್ನೂ ಸ್ವಲ್ಪ ಕೆಳಗಡೆ ನಾನು ಮಣ್ಣನ್ನು ಹಾಕಿ ಬೀಜಗಳನ್ನು ಹಾಕಬೇಕಾಗಿತ್ತು, ಆದರೂ ಪರವಾಗಿಲ್ಲ. ನೋಡಿ, ಮೇಲ್ ಬಂದಿದೆ. ಹಾಗಾಗಿ ಇದಕ್ಕೆ ನಾನು ಪಾಟಿಂಗ್ ಮಿಕ್ಸನ್ನೇ ಹಾಕ್ತೀನಿ. ಇದಕ್ಕೆ ನೀವು ಯಾವುದೇ ರೀತಿ ಪಾಟಿಂಗ್ ಮಿಕ್ಸನ್ನ ಹಾಕ್ಕೊಳ್ಳಿ. ನಾವು ಗಿಡಗಳಿಗೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಗುಲಾಬಿ ಗಿಡ, ದಾಸವಾಳ ಗಿಡಕ್ಕೆಲ್ಲ ಅದೇ ಪಾಟಿಂಗ್ ಮಿಕ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ. ಪಾಟಿಂಗ್ ಮಿಕ್ಸ್ನ ಫಿಲ್ ಮಾಡ್ತೀನಿ, ತುಂಬ್ತೀನಿ. ಇವೆರಡು ಗಿಡಗಳಿಗೂ 1 ಅಥವಾ 2 ಸಸಿನ ಇಟ್ಟು ನಾವು ಉಳಿದಿದ್ದನ್ನೆಲ್ಲ ಕಿತ್ತು ಬೇರೆ ಕಡೆ ನೆಟ್ಕೋಬಹುದು. ಈ ಬಾಟ್ಲಲ್ಲಿ ಅದು ಚಿಕ್ಕ ಬಾಟ್ಲ್ ಆಗಿರೋದ್ರಿಂದ 2 ಗಿಡನ ನಾನು ಇಡ್ತೀನಿ. ಇಲ್ಲಿ ಒಂದಿಟ್ರು ಕೂಡ ತುಂಬಾ ಚೆನ್ನಾಗೇ ಬರುತ್ತೆ, ಆದರೆ ನಾನಿಲ್ಲಿ 2 ಇಟ್ಟಿದ್ದೀನಿ. ನೋಡಿ, ಇದು ಕ್ಯಾರೆಟು ಕೂಡ ಅಷ್ಟೇ. ಕ್ಯಾರೆಟು ತುಂಬಾ ಲೇಟಾಗಿ ಗಡ್ಡೆ ಆಗತ್ತೆ, ಹಾಗಾಗಿ ಒಂದಿಷ್ಟು ಈಗ ನಾನು ಮಣ್ಣು ಹಾಕಿದ್ರು ಪರವಾಗಿಲ್ಲ, ಆದರೆ ಮೂಲಂಗಿಗೆ ಇಷ್ಟೊತ್ತರೊಳಗಡೆ ನಾನು ಮಣ್ಣು ಹಾಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಅದು 1-1.5 ತಿಂಗಳಿಗೆಲ್ಲ ನಮಗೆ ಹಾರ್ವೆಸ್ಟಿಗೆ ಬಂದ್ಬಿಡತ್ತೆ ಮೂಲಂಗಿ. ಇದು ನೋಡಿ, ಕ್ಯಾರೆಟ್ ಸಸಿನೂ ಕೂಡ ನಾನು 2 ಸಸಿನ ಬಿಟ್ಟು ಉಳಿದಿದ್ದೆಲ್ಲವನ್ನು ಕಿತ್ತು ಬೇರೆ ಕಡೆ ನೆಡ್ತೀನಿ. ನೆಟ್ಟರೂ ಕೂಡ ಗಡ್ಡೆ ಆಗತ್ತೆ, ಆದರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಾಗಲ್ಲ ಅಷ್ಟೇ. ನೋಡಿ, ಹಾಗೆ ನಾನು ಪಾಟಿಂಗ್ ಮಿಕ್ಸ್ನ ಇದಕ್ಕೂ ಕೂಡ ಹಾಕ್ಕೊಡ್ತೀನಿ. ನೀವು ಇಲ್ಲಿ 1.5 ಲೀಟರ್ ಬಾಟ್ಲಲ್ಲೆಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನು ಕೆಳಗಡೆ ನಾವು ಬೀಜಗಳನ್ನ ಹಾಕಿದ್ರೆ ಇನ್ನೂ ಸ್ವಲ್ಪ ಕೆಳಗಡೆ ಮಣ್ಣನ್ನು ಹಾಕಿ ಬೀಜಗಳನ್ನ ಹಾಕ್ಕೊಂಡ್ರೆ ನಾವು ಮಣ್ಣನ್ನು ಫಿಲ್ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಜಾಗ ಇರ್ತಿತ್ತು. ನೋಡಿ, ಈಗಲೂ ಪರವಾಗಿಲ್ಲ, ತೊಂದರೆ ಇಲ್ಲ. ಈ ರೀತಿ ಮಣ್ಣನ್ನು ಫಿಲ್ ಮಾಡಿ ಕೊಡ್ತೀನಿ. ಈ ವಿಡಿಯೋ ಬೆಂಡೆ ಗಿಡ ಮತ್ತೆ ಟೊಮೆಟೊ ಗಿಡಗಳಿಗೆ ಮತ್ತೆ ಮೂಲಂಗಿ ಕ್ಯಾರೆಟಿಗೆ ಮಣ್ಣನ್ನು ಹಾಕ್ಕೊಡೋದನ್ನ ಹೇಗೆ ಅಂತ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.